ನಾನು ವಿಶ್ವನಾಥ್ ಬುಧೂರ ಜೈ ಭೀಮ್ ಸಂಘದ ರಾಜ್ಯಾಧ್ಯಕ್ಷರ. ಈ ಒಂದು ಕೃತ್ಯ ಈ ಒಂದು ಹೆಣ್ಣು ಮಗುನ ಈ ತರ ಕುತ್ತಿಗೆನ ಚಾಕು ಹಾಕ್ಯಾನ ಅಂತಂದ್ರ ಇದು ಪಾಗಲ ಪ್ರೇಮಿ ಅಂತ ಅನ್ಸಂಗಿಲ್ಲ. ಯಾಕಂದ್ರೆ ಜಿಹಾದಿ ಮನಸ್ಥಿತಿದಾಗ ಆ ಹುಡುಗಿನ ಕೊಂದಾನ. 1 ವರ್ಷಲಿಂತ್ರ ಆ ಹುಡುಗಿಗೆ ಪ್ರೀತಿ ಮಾಡಂತ ಗಂಟು ಬಿದ್ದಿದ ಅಂತ. ಆ ಹುಡುಗಿ ತನ್ನ ಮರ್ಯಾದೆ ಸಂಬಂಧ ಪ್ರೀತಿ ಮಾಡಂಗಿಲ್ಲ ಅನ್ನೋ ಒಂದು ಕಾರಣಕ್ಕ ಈ ತರ ನಡು ರಸ್ತೆಯಲ್ಲಿ ಒಂದು ಆಕಳನ ಹೆಂಗ ಕಡಿತಾರ ಆ ತರ ಹುಡುಗಿನ ಚಿತ್ರಣ ಮಾಡಿಬಿಟ್ಟಾನ. ಅದ ಮನಸ್ಥಿತಿ ಅವ್ರದ್ದು ವಿಚಾರ ಮಾಡಿದ್ರೆ ಅವ ಜಿಹಾದಿ ಮನಸ್ಥಿತಿ ಇದ್ದಂಗ. ಯಾಕಂದ್ರೆ ಮುಸಲ್ಮಾನರು ನಮ್ಮ ಸ್ನೇಹಿತರು ಅದಾರ. ಯಾಕಂದ್ರೆ ಕೆಲವೊಂದು ಆ ಜಾತಿಗಳು ಹೆಂಗ ಅದಾವ ಅಂದ್ರ ಒಂದು ಒಳ್ಳೆ ಜಾತಿನೂ ಅದಾವ ಅದ್ರಾಗ. ಆದ್ರೆ ಇವಂದೇನು ಈ ಮನಸ್ಥಿತಿ ಇದ್ದವ್ರು ಅದಲ್ಲ. ಇವ್ರ ಇಂಥವ್ರ ಮ್ಯಾಗ ಮೌಲ್ಯಗಳಾಗ್ಲಿ ಯಾರ ಅವ್ರ ಸಮಾಜದವ್ರಾಗ್ಲಿ ಇಂಥವ್ರ ಮ್ಯಾಗ ಖಂಡಿಸ್ಬೇಕ. ಯಾಕಂದ್ರೆ ಇವ್ರು 5 ಹೊತ್ತು ನಮಾಜ್ ಮಾಡ್ತಾರ. 5 ಹೊತ್ತು ನಮಾಜ್ನಾಗ ಇಂಥವೆಲ್ಲ ವಿಷಯ ತಿಳಿಸ್ಬೇಕು ಅವ್ರ. ಇದನ್ನ ಯಾ ಲೆವೆಲ್ಗೆ ಹೋಯ ಅಂತಾರೋ ಗೊತ್ತಿಲ್ಲ. ಇದಂತ್ರ ಪಾಕಿಸ್ತಾನ ಅಲ್ಲ, ಇದು ಭಾರತ ದೇಶ. ಪ್ರತಿಯೊಂದು ಹೆಣ್ಣಿಗೆ ಗೌರವ ಕೊಡುವಂತ ದೇಶ ಇದೆ. ಎಲ್ಲಾರು ಕೂಡಿ ಬಾಳುವಂತ ಒಂದು ರಾಷ್ಟ್ರ ಇದೆ. ಅದ್ರಾಗ ಇಂಥ ಕೃತ್ಯ ಆಗೋದ್ರಿಂದ ನಾಳೆ ಏನೇ ಜಾತಿ ಧರ್ಮ ವೈಷಮ್ಯ ಹುಟ್ಟಿ ಅಶಾಂತಿ ಉಂಟಾಗುವಂತ ಸನ್ನಿವೇಶ ಉಂಟು ಮಾಡಾಕ್ ಕುಂತಾರ. ಅವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕ. ಇಂಥವ್ರ ಮ್ಯಾಗ ನಿಗಾ ಇಟ್ಟಿರ್ಬೇಕ ಸರ್ಕಾರ. ಈ ಸರ್ಕಾರ ಇವ್ರ ಮ್ಯಾಗ ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ ಇಂಥವ್ರ ಮ್ಯಾಗ ನಾಳೆ ಮನಿಗೆ ಓಣಿಗೆ ಇಂಥವೆಲ್ಲ ಆಗ್ತಾವ ಅನ್ನೋದು ನಮ್ದು ಜೈ ಭೀಮ್ ಸಂಘದಿಂದ ಆಗ್ರಹ ಮಾಡ್ತೀವಿ. ರಘು ಯಲ್ಲಕ್ಕನವರ ಸಾಮಾಜಿಕ ಕಾರ್ಯಕರ್ತ. ನಿನ್ನೆ ದಿವಸ ಯಲ್ಲಾಪುರದಲ್ಲಿ ನಮ್ಮ ಒಬ್ಬ ಹಿಂದೂ ಸಹೋದರಿಯ ಹತ್ಯೆಯಾಗಿದೆ. ಜಿಹಾದಿ ಮಾನಸಿಕತೆಯ ಮುಸಲ್ಮಾನ್ ಗುಂಡ ಯುವಕ ಆಕೆಯನ್ನ ಹತ್ಯೆ ಮಾಡ್ತಾನ. 1 ವರ್ಷದಿಂದ ಆಕೆಯಿಂದ ಬಿದ್ದು ನನ್ನ ಪ್ರೀತಿ ಮಾಡು ಅಂತ ಹೇಳ್ತಾನ. ಅವ ಜಿಹಾದಿ. ಆಕಿ ಪ್ರೀತಿ ಮಾಡಕ್ಕೆ ನಿರಾಕರಿಸ್ತಾಳ ನಮ್ಮ ಯುವತಿ. ಆಕಿನ ಹೊಂಚು ಹಾಕಿ ನಿನ್ನೆ ಆಕಿ ಒಂದು ಖಾಸಗಿ ಶಾಲೆಯಲ್ಲಿ ಸಹಾಯಕ ಒಂದು ಅಡಿಗೆ ಸಹಾಯಕಿಯಾಗಿ ಕೆಲಸ ಮಾಡ್ತಾಳ. ಅಲ್ಲಿಂದ ಬರುವ ಸಮಯದಲ್ಲಿ ಆಕಿನ ನಡು ರಸ್ತೆಯಲ್ಲಿ ಒಂದು ಪೈಸಾಚಿಕ ಕುತ್ತಿಗೆಯನ್ನು ಕೋದಾಕಿನ ಮರ್ಡರ್ ಮಾಡ್ತಾನ. ಇಂಥ ಒಂದು ಪೈಸಾಚಿಕ ಕೃತ್ಯ ಇದು ನಿಕ್ಕಿ ಜಿಹಾದಿ ಮಾನಸಿಕತೆ. ಅದಕ್ಕೆ ನಾ ಹೇಳ್ತಾನೆ, ಈ ಹತ್ಯೆ ಹಿಂದೆ ನಮ್ಮ ನೇಹ ಹತ್ಯೆ ಆದಾಗ ಇಲ್ಲಿ ಮೌಲ್ಯಗಳು ಮತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಯವರು ಏನು ಮೊಸಳೆ ಕಣ್ಣೀರು ಸುರಿಸಿದ್ರು. ಅವು ಬಂದು ಎಲ್ಲರೂ ಇಲ್ಲ ನಾವು ನಿಮ್ಮ ಜೊತೆಗೆ ಇದೇವಿ, ನಿಮ್ಮ ಸಮಾಜ ಜೊತೆಗೆ ಇದೇವಿ ಅಂತ ಎದಕ್ಕೆ ಪತ್ರ ಹೊಡಿಸ್ತಾರ. ಇದಕ್ಕೆ ಪತ್ರ ಹೊಡಿಸ್ಬೇಕು ಮೌಲ್ಯಗಳು ಏನ್ ಮಾಡ್ತಾ ಇದ್ದಾರೆ ಅವ್ರ ಸಮಾಜಕ್ಕೆ ಒಂದು ಕಟ್ಟ ಕಳಂಕ ಇದೆ. ಲವ್ ಜಿಹಾದ್ ಯಾರು ನಾವು ಲವ್ ಜಿಹಾದ್ ಮಾಡಿ ಮದುವೆ ಹಾಕಿರಿ ಅವ್ರು ನಾವು ಸಮಾಜದಿಂದ ಹೊರಗಿರ್ತೀವಿ ಅಂತ ಹೇಳ್ಬೇಕು. ಒಬ್ಬ ಮೌಲ್ವಿ ಎಲ್ಲಿ ಹಿಡಿದು ನೋಡಿ ನಾವು ಯಾಕೆ ಹೇಳ್ಬಾರ್ದವ್ರು. ಅದಕ್ಕೆ ನಾವು ಹೇಳ್ತೀವಿ, ಈ ಮುಂದೆ ಬರುವಂತ ದಿವಸಗಳು ಮುಂದೆ ಭಾಳ ವಜ್ಜಾಕೈತಿ. ಅದಕ್ಕೆ ನಾ ಹೇಳೋದು, ಈ ಲವ್ ಜಿಹಾದನ್ನ ನಾವು ತಡೆಯೋದಕ್ಕಿಂತ ಮುಸ್ಲಿಂ ಮೌಲ್ವಿಗಳು ಅವ್ರ ಮುಖಂಡರು ಮತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಯವರು ಅವರು ತಡಿಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ಇನ್ನು ಮುಂದೆ ಇದೇ ತರ ಏನಾದರೂ ಲವ್ ಜಿಹಾದ್ ಮಾಡಿ ಇಲ್ಲೇ ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ ಎಲ್ಲಿನೂ ಲವ್ ಜಿಹಾದ್ ಮಾಡಕ್ ಪ್ರಯತ್ನ ಪಟ್ರಂತ ನಮ್ಮ ಹಿಂದೂ ಯುವಕರು ಸುಮ್ಮ ಕುಂದ್ರಂಗಿಲ್ಲ. ಯಾಕಂದ್ರೆ ಹಿಂದೂ ಸಮಾಜ ಜಾಗೃತವಾಗೈತಿ. ಇನ್ನ ಅವ್ರಿಗೆ ಮುಂದೆ ನಾವು ಏನ್ ಶಾಸ್ತಿ ಮಾಡ್ಬೇಕ ಮಾಡೇ ಮಾಡ್ತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.